ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಏನು ಸಾವನ್ನಪ್ಪಿದ್ರು. ಸೊ ಆ ಒಂದು ಪ್ರಕರಣದಲ್ಲಿ ಈಗ ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ. ಇಬ್ಬರು ಆಯೋಜಕರು ಅವರನ್ನ ಈಗ ಬೆಂಗಳೂರು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. DNA ಮ್ಯಾನೇಜ್ಮೆಂಟ್ನ ಸುನಿಲ್ ಮ್ಯಾಥ್ಯೂ ಹಾಗೆ RCB ಮ್ಯಾನೇಜ್ಮೆಂಟ್ನ ನಿಖಿಲ್ ಸೋಸಲೆ ಇಬ್ಬರನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. DNA ಮ್ಯಾನೇಜ್ಮೆಂಟ್ DNA ಸಂಸ್ಥೆ ಇವೆಂಟ್ನ ಆರ್ಗನೈಸ್ ಮಾಡಿದ್ದು ಹಾಗೆ RCB ಟೀಮ್ ಮ್ಯಾನೇಜ್ಮೆಂಟ್. ಸೊ ಇಬ್ಬರು ಆಯೋಜಕರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಫೋಟೋದಲ್ಲಿ ನೋಡ್ತಾ ಇರುವಂತವರು ನಿಖಿಲ್ ಸೋಸಲೆ RCB ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ, ಮತ್ತೊಬ್ರು ಸುನಿಲ್ ಮ್ಯಾಥ್ಯೂ ಅಂತ ಹೇಳಿ DNA ಮ್ಯಾನೇಜ್ಮೆಂಟ್ನ ಸಿಬ್ಬಂದಿ. ಇಬ್ಬರನ್ನ ಕೂಡ ಇವತ್ತು ಅರೆಸ್ಟ್ ಮಾಡಲಾಗಿದೆ. ನಿನ್ನೆನೇ CM ಸಿದ್ದರಾಮಯ್ಯ ರಾತ್ರಿ ಸೂಚನೆಯನ್ನ ನೀಡಿದ್ರು. ನಾವೀಗಾಗಲೇ KSCA ಜೊತೆಗೆ DNA ಮ್ಯಾನೇಜ್ಮೆಂಟ್ ಹಾಗೆ RCB ಮ್ಯಾನೇಜ್ಮೆಂಟ್ ಈ ಮೂರು ಸಂಸ್ಥೆಗಳಿಂದ ಅರೆಸ್ಟ್ ಮಾಡಿ ಯಾರು ಪ್ರಮುಖರಿದ್ದಾರೆ ಅಥವಾ ಯಾರು ಇದಕ್ಕೆ ಕಾರಣಕರ್ತರಿದ್ದಾರೆ ಅವರನ್ನ ದಸ್ತಗಿರಿ ಮಾಡಿ ವಿಚಾರಣೆ ಮಾಡಿ ಅನ್ನುವಂಥದ್ರ ಬಗ್ಗೆ CM ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂಬೈಗೆ ಎಸ್ಕೇಪ್ ಆಗೋದಿಕ್ಕೆ ನಿಖಿಲ್ ಸೋಸಲೆ ಹೊರಟಿದ್ರು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಿಖಿಲ್ ಸೋಸಲೆ ಅವರನ್ನ ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ. CCB ಪೊಲೀಸ್ ಮಾಹಿತಿಯನ್ನ ಅರಿತು ನಿಖಿಲ್ ಸೋಸಲೆ ಮತ್ತು ಇನ್ನೊಬ್ಬ ಅವರು ಮುಂಬೈ ಹಾರ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿ ಅವರನ್ನ ಏರ್ಪೋರ್ಟ್ನಲ್ಲೇ ಈಗ ಬಂಧಿಸಲಾಗಿದೆ. ಮೊನ್ನೆ ನಡೆದಂಥ ಒಂದು ಘಟನೆ, RCBಯ ಅಭಿಮಾನಿಗಳು ಕಾಲ್ ತುಳಿತದಿಂದಾಗಿ 11 ಜನ ಏನು ಸಾವನ್ನಪ್ಪಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂಥ ಒಂದು ದುರ್ಘಟನೆ, ಆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ FIR ದಾಖಲಾಗಿದೆ. ಜೊತೆಗೆ ನ್ಯಾಯಾಂಗ ತನಿಖೆಗೂ ಕೂಡ ಈಗಾಗಲೇ ಆದೇಶವನ್ನು ನೀಡಿದ್ದಾರೆ. ಸಿಂಗಲ್ ಮ್ಯಾನ್ ಕಮಿಷನ್ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಅವರ ಒಬ್ಬ ವ್ಯಕ್ತಿಯ ಆಯೋಗ ರಚನೆಯಾಗಿದೆ. ತನಿಖೆ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಹೈಕೋರ್ಟ್ನಲ್ಲೂ ಕೂಡ PIL ದಾಖಲಾಗಿದೆ. ಅದರ ಬಗ್ಗೆನೂ ಕೂಡ ವಿಚಾರಣೆ ಜೂನ್ 10ಕ್ಕೆ ಮುಂದೂಡಿದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ನಿನ್ನೆ CM ಸಿದ್ದರಾಮಯ್ಯ ಕೊಟ್ಟಂತ ಒಂದು ಹೇಳಿಕೆ, KSCA ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರು ನಾಪತ್ತೆಯಾಗಿದ್ದಾರೆ. KSCA ಕಾರ್ಯದರ್ಶಿ ಶಂಕರ್ ಮತ್ತು ಖಜಾಂಚಿ ಜಯರಾಮ್ ಇಬ್ರು ಕೂಡ KSCAನಲ್ಲಿ ಇಲ್ಲ. ಸದ್ಯಕ್ಕೀಗ ಖಜಾಂಚಿ ಜಯರಾಮ್ ಮನೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ ಪೊಲೀಸರು. KSCA ಕಾರ್ಯದರ್ಶಿ ಶಂಕರ್ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿದೆ. ನಿನ್ನೆ ರಾತ್ರಿ ದಾಳಿ ನಡೆಸಿರುವಂತಹ ಕಬ್ಬನ್ ಪಾರ್ಕ್ ಪೊಲೀಸರು ಇವರನ್ನು ಕೂಡ ಅರೆಸ್ಟ್ ಮಾಡಬೇಕು ಅನ್ನೋದಿದೆ. KSCA ಕಾರ್ಯದರ್ಶಿ ಮತ್ತು ಖಜಾಂಚಿ ಇಬ್ಬರನ್ನೂ ಕೂಡ ಈಗ ಅವರ ನಿವಾಸಗಳ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ನಿನ್ನೆ ರಾತ್ರಿ ರೇಡ್ ಮಾಡಿದ್ರು. ಯಾಕಂದ್ರೆ ನಿನ್ನೆ ಸೂಚನೆ ಬಂದ ಬೆನ್ನಲ್ಲೇ CM ಸಿದ್ದರಾಮಯ್ಯ ಅವರು ಏನು ಸೂಚನೆಯನ್ನು ಕೊಟ್ಟರು, KSCA RCB ಮತ್ತು DNA ಮ್ಯಾನೇಜ್ಮೆಂಟ್ ಇವರನ್ನ ದಸ್ತಗಿರಿ ಮಾಡಿ ಅನ್ನುವಂಥದ್ರ ಬಗ್ಗೆ. ಸೊ ನಿನ್ನೆನೇ ಕಾರ್ಯಾಚರಣೆಗಿಳಿದಿದ್ದಂತಹ ಕಬ್ಬನ್ ಪಾರ್ಕ್ ಪೊಲೀಸರು ಅವರ ನಿವಾಸಕ್ಕೆ ಹೋದ್ರು. ನಿವಾಸದಲ್ಲಿ ಅವರನ್ನ ಹುಡುಕಿದ್ರು, ಬಟ್ ಅವರಿಲ್ಲ ಅಲ್ಲಿ. ಯಾವಾಗ ವಿಚಾರ ಗೊತ್ತಾಯ್ತೋ ಎಸ್ಕೇಪ್ ಆಗಿದ್ದಾರೆ. KSCAಲಿ ಯಾರೂ ಇಲ್ಲ ಈಗ ಸದ್ಯಕ್ಕೆ. KSCA ಕಾರ್ಯದರ್ಶಿ ಶಂಕರ್, ಖಜಾಂಚಿ ಇಬ್ರು ಕೂಡ ನಾಪತ್ತೆಯಾಗಿದ್ದಾರೆ. ಬಹುಶಃ ಎಲ್ಲೊಂದು ಕಡೆ ಆ ಅನುಮಾನಗಳು ಕೂಡ ಇದ್ವು. ನಿನ್ನೆ ಬಹಿರಂಗವಾಗಿ CM ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ಅರೆಸ್ಟ್ ಮಾಡ್ತೀವಿ ಅನ್ನುವಂಥದ್ದನ್ನ ಬಹುಶಃ ಹೇಳಿದ್ರಿಂದನೇ ಇವರು ಎಸ್ಕೇಪ್ ಆದ್ರ. ವಿಚಾರ ಗೊತ್ತಾಗಿತ್ತ, ಮೊದಲೇ ಇವ್ರುಗಳಿಗೆ ಗೊತ್ತಾಗಿತ್ತ ಹಾಗಾದ್ರೆ ನಮ್ಮನ್ನೀಗ ಅರೆಸ್ಟ್ ಮಾಡಬಹುದು, FIR ಆಗಿದೆ, ಅಥವಾ CM ಸಿದ್ದರಾಮಯ್ಯ ಅವರು ಕೂಡ ಈಗ ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದ್ದಾರೆ ದಸ್ತಗಿರಿ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ವಿಚಾರ ಗೊತ್ತಾಗೇ ಇವರೆಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ನೋಡಿ, ನಿಖಿಲ್ ಸೋಸಲೆ ಕೂಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಿರೋದು ಇವ್ರನ್ನ. ಯಾಕಂದ್ರೆ ಇವರು ಕೂಡ ಮುಂಬೈಗೆ ಹಾರೋದಕ್ಕೆ ರೆಡಿ ಆಗಿದ್ರು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ಶಂಕರ್ ಅವರು ಇಲ್ಲ, ಜಯರಾಮ್ ಅವರು ಇಲ್ಲ, ಎಲ್ಲರೂ ಕೂಡ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುದ್ದಿ. ಬಹುಶಃ ನಿನ್ನೆ ರಾತ್ರಿ ವಿಚಾರ ಗೊತ್ತಾದ ತಕ್ಷಣ ಅಥವಾ ಆಲ್ರೆಡಿ ಇವ್ರಿಗೆ ಗೊತ್ತಿರಬಹುದು ನಮ್ಮನೆಯವರಿಗೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ, ಹಾಗಾಗಿನೇ ಇವರು ಎಸ್ಕೇಪ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಏನ್ ಸಿಗ್ತಾ ಇದ್ದಾರೆ, ಎಲ್ಲಿದ್ದಾರೆ, ಏನ್ ಕತೆ, ಏನಾದ್ರೂ ಕ್ಲೂ ಸಿಗ್ತಾ ಇದೆಯಾ? ಹಾಗೆ ಈಗ ಅರೆಸ್ಟ್ ಆಗಿರೋರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಏನಾದ್ರೂ ಲಭ್ಯವಾಗಿದೆಯಾ ಕಿರಣ್? ರೇಮನ್, ಮುಖ್ಯವಾಗಿ ಈಗಾಗಲೇ ನಿನ್ನೆ ಈ ಒಂದು ಪ್ರಕರಣವನ್ನ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡು ಮುಖ್ಯಮಂತ್ರಿಗಳು ಖುದ್ದಾಗಿ ಇದ್ರ ಬಗ್ಗೆ ಕೂಡ ಮಾಹಿತಿ ನೀಡಿದ್ರು. ನಾವು ಎಷ್ಟು ಮಟ್ಟಿಗೆ ಈ ಪ್ರಕರಣವನ್ನು ಗಂಭೀರವಾಗಿ ತಗೊಂಡಿದ್ದೀವಿ ಅಂತ. ಅದರಂತೆ ಈಗಾಗಲೇ FIR ಅನ್ನ ಕೂಡ ದಾಖಲು ಮಾಡ್ಕೊಳ್ಳಾಯ್ತು ಕಬ್ಬನ್ ಪಾರ್ಕ್ ನಿನ್ನೆ ಸಂಜೆ ಅಷ್ಟು. ಅದರ ನಂತರ KSCA ಇರ್ಬೋದು, DNA ಇರ್ಬೋದು ಮತ್ತೆ RCB ಮೂರು ಸಂಸ್ಥೆಗಳ ವಿರುದ್ಧ FIR ಅನ್ನು ದಾಖಲು ಮಾಡಿಕೊಂಡು ಮಿಡ್ ನೈಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿದ್ರು. ಮತ್ತೆ ಹೊಸದಾಗಿ ಪೊಲೀಸ್ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಮಾಡ್ಕೊಂಡ್ರು. ನಂತರ ಚಾರ್ಜ್ ತಗೊಂಡ ನಂತರ ಉಳಿದಂತೆ ಎಲ್ಲ DCPಗಳನ್ನ ಕರೆದು ಕೆಲವೊಂದು ಇದು ಮುಖ್ಯವಾಗಿ ಈ ಮೂರು ಇವೆಂಟ್ಗಳು ಏನ್ ಮಾಡಿದ್ರು ಸಂಸ್ಥೆಗಳ ವಿರುದ್ಧ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ರಾತ್ರೋರಾತ್ರಿ ಮುಖ್ಯವಾಗಿ DNA ಸಂಸ್ಥೆ ವೈಸ್ ಪ್ರೆಸಿಡೆಂಟ್ ಸುನಿಲ್ ಮ್ಯಾಥ್ಯೂನ ಆತನನ್ನ ಫಸ್ಟ್ ಅರೆಸ್ಟ್ ಮಾಡಿದ್ದಾರೆ. ಅದಲ್ಲದೆ
RCB ನಿಖಿಲ್ ಜೋಸ್ಲೆನ್ ಕೂಡ ಏರ್ಪೋರ್ಟ್ಗೆ ಹೋಗ್ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ, ಮತ್ತೊಬ್ರು DNA ಮತ್ತೊಬ್ಬ ಕಿರಣ್ ಅಂತ ಆತನನ್ನು ಕೂಡ ಈಗ ಅರೆಸ್ಟ್ ಆಗಿದೆ. ಇನ್ನ ಮತ್ತೊಬ್ಬನನ್ನು ಕೂಡ ಈಗ ಕಸ್ಟಡಿ ತಗೊಂಡಿದೆ. ಇನ್ನು ಇದಲ್ದಲ್ಲ DNA ಮತ್ತೆ RCB ಆಯ್ತು. ಇನ್ನು KSA ಸಂಬಂಧಪಟ್ಟಂತೆ ಅದ್ರ ಸೆಕ್ರೆಟರಿ ಶಂಕರ್ ಮತ್ತೆ ಟ್ರೆಜರರ್ ಜಯರಾಮ್ ಅವ್ರ ಮನೆ ಮೇಲೆ ರೈಡ್ ಮಾಡಿದ್ದಾರೆ. ಆದ್ರೆ ಮನೇಲಿ ಅವರಿಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ, ಅವರು ಕೂಡ ಅಬ್ಸ್ಟೆಂಡ್ ಆಗಿದ್ದಾರೆ. ಅವ್ರನ್ನ ಹುಡುಕಾಟವನ್ನ ಕೂಡ ಈಗ ಮುಂದುವರೆದಿದೆ. ಯಾಕೆಂತಂದ್ರೆ ಇಲ್ಲಿ ಆಮೇಲೆ ಜೊತೆಗೆ ಇನ್ನೊಬ್ರು ಈ ಒಂದು ವಜೀದ್ ಅಂತ ಈತ ಒಂದು ಪೋಸ್ಟ್ ಮಾಡಿದ್ದು, ಅಂದ್ರೆ ಈ ಸೆಲೆಬ್ರೇಷನ್ ಸಂಬಂಧಪಟ್ಟಂತೆ DNA ಸಂಬಂಧಪಟ್ಟಂತೆ ಈ ಒಂದು ಪೋಸ್ಟ್ ಮಾಡ್ತಾನೆ. ಈ ತರದ್ದು ಇನ್ನು ಯಾವುದೇ ರೀತಿಯ ಪರ್ಮಿಷನ್ ಕೂಡ ಸಿಕ್ಕಿರೋದಿಲ್ಲ. ವಿಕ್ಟ್ರಿ ಪೆರೇಡ್ ಇದೆ ಅಂತ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಒಂದು ವಿಕ್ಟ್ರಿ ಪೆರೇಡ್ ಇದೆ ಅಂತ ಪೋಸ್ಟ್ ಮಾಡ್ತಾನೆ ಬೆಳಗ್ಗೆನೆ. RCB ಗೆದ್ದ ತನ್ನ ನಂತರ ಇಲ್ಲಿ ಆತನನ್ನು ಕೂಡ ಈಗ ಹುಡುಕಾಟ ಮಾಡ್ತಾರೆ. ಒಟ್ಟಾರೆ ಇವತ್ತಿಗೆ ಇನ್ನೂ ಸಾಕಷ್ಟು ಜನ ಈ ಒಂದು 3 ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ರೇಮಾ. ಓಕೆ, ಥ್ಯಾಂಕ್ ಯು ಕಿರಣ್. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ನಿಖಿಲ್ ಚೋಸ್ಲೆನ ಅರೆಸ್ಟ್ ಮಾಡಿದ್ದಾರೆ, ಜೊತೆಗೆ ಈತನ ಜೊತೆಗೆ ಮತ್ತೊಬ್ಬನನ್ನ ಕೂಡ ಈಗ ಅರೆಸ್ಟ್ ಮಾಡಿರುವಂತದ್ರ ಬಗ್ಗೆ ಕನ್ಫರ್ಮೇಶನ್ ಇದೆ. ಇನ್ನು KCA ಕಾರ್ಯದರ್ಶಿ ಶಂಕರ್ ಜೊತೆಗೆ ಜಯರಾಮ್ ಇಬ್ರು ಕೂಡ ಈಗ ಸದ್ಯಕ್ಕೆ ಎಸ್ಕೇಪ್ ಆಗಿದ್ದಾರೆ.